ರವಿಚಂದ್ರನ್ ಅವರ ಹಿಟ್ ಆ್ಯಂಡ್ ಫ್ಲಾಪ್ ಸಿನಿಮಾಗಳು. ಮೊದಲನೇ ಸಿನಿಮಾ ಕದೀಮ ಕಳ್ಳರು 1982ರಲ್ಲಿ ತೆರೆ ಕಂಡು ಹಿಟ್ಟಾಗಿತ್ತು. ವಿಜಯ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಎರಡನೇ ಸಿನಿಮಾ ಚಕ್ರವ್ಯೂಹ 1983ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಸೋಮಶೇಖರ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಮೂರನೇ ಸಿನಿಮಾ ನಾನೇ ರಾಜ 1984ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ರಾಜೇಂದ್ರ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ನಾಲ್ಕನೇ ಸಿನಿಮಾ ಪ್ರೇಮಿಗಳ ಸವಾಲ್ 1984ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಸೋಮಶೇಖರ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಐದನೇ ಸಿನಿಮಾ ಪ್ರಳಯಾಂತಕ 1984ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಸುಬ್ಬರಾವ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಆರನೇ ಸಿನಿಮಾ ಸಾವಿರ ಸುಳ್ಳು 1985ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಸುಬ್ಬರಾವ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಏಳನೇ ಸಿನಿಮಾ ಪಿತಾಮಹ 1985ರಲ್ಲಿ ತೆರೆ ಕಂಡು ಆವ್ರೇಜ್ ಆಗಿತ್ತು. KSL ಸ್ವಾಮಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಎಂಟನೇ ಸಿನಿಮಾ ಸ್ವಾಭಿಮಾನ 1985ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಡಿ ರಾಜೇಂದ್ರ ಬಾಬು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಒಂಬತ್ತನೇ ಸಿನಿಮಾ ನಾನು ನನ್ನ ಹೆಂಡತಿ 1985ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಡಿ ರಾಜೇಂದ್ರ ಬಾಬು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಹತ್ತನೇ ಸಿನಿಮಾ ನಾನಿನ್ನ ಪ್ರೀತಿಸುವೆ 1986ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಸೋಮಶೇಖರ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 11ನೇ ಸಿನಿಮಾ ಪ್ರೇಮಲೋಕ 1987ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 12ನೇ ಸಿನಿಮಾ ಸಂಗ್ರಾಮ 1987ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. KV ರಾಜು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 13ನೇ ಸಿನಿಮಾ ಬ್ರಹ್ಮ ವಿಷ್ಣು ಮಹೇಶ್ವರ 1988ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ರಾಜಚಂದ್ರ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 14ನೇ ಸಿನಿಮಾ ರಣಧೀರ 1988ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 15ನೇ ಸಿನಿಮಾ ಅಂಜದ ಗಂಡು 1988ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. ರೇಣುಕಾ ಶರ್ಮಾ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 16ನೇ ಸಿನಿಮಾ ರಾಮಣ್ಣ ಶಾಮಣ್ಣ 1988ರಲ್ಲಿ ತೆರೆ ಕಂಡು ಆವ್ರೇಜ್ ಆಗಿತ್ತು. ಸುಬ್ಬರಾವ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 17ನೇ ಸಿನಿಮಾ ಯುದ್ಧಕಾಂಡ 1989ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. KV ರಾಜು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 18ನೇ ಸಿನಿಮಾ ಯುಗ ಪುರುಷ 1989ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಡಿ ರಾಜೇಂದ್ರ ಬಾಬು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 19ನೇ ಸಿನಿಮಾ ಕಿಂದರಿ ಜೋಗಿ 1989ರಲ್ಲಿ ತೆರೆ ಕಂಡು ಆವ್ರೇಜ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 20ನೇ ಸಿನಿಮಾ ಹುಲಿ ಹುಡುಗ 1989ರಲ್ಲಿ ತೆರೆ ಕಂಡು ಆವ್ರೇಜ್ ಆಗಿತ್ತು. SS ರವಿಚಂದ್ರ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 21ನೇ ಸಿನಿಮಾ ಬಣ್ಣದ ಗೆಜ್ಜೆ 1990ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ರಾಜೇಂದ್ರ ಸಿಂಗ್ ಬಾಬು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 22ನೇ ಸಿನಿಮಾ ಅಭಿಮನ್ಯು 1990ರಲ್ಲಿ ತೆರೆ ಕಂಡು ಆವ್ರೇಜ್ ಆಗಿತ್ತು. ರವಿ ರಾಜ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 23ನೇ ಸಿನಿಮಾ ರಾಮಾಚಾರಿ 1991ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಡಿ ರಾಜೇಂದ್ರ ಬಾಬು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 24ನೇ ಸಿನಿಮಾ ಶಾಂತಿ ಕ್ರಾಂತಿ 1991ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 25ನೇ ಸಿನಿಮಾ ಹಳ್ಳಿ ಮೇಷ್ಟ್ರು 1992ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಮೋಹನ್ ಮಂಜು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 26ನೇ ಸಿನಿಮಾ ಗೋಪಿ ಕೃಷ್ಣ 1992ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 27ನೇ ಸಿನಿಮಾ ಗುರು ಬ್ರಹ್ಮ 1992ರಲ್ಲಿ ತೆರೆ ಕಂಡು ಆವ್ರೇಜ್ ಆಗಿತ್ತು. ವೀರಪ್ಪ ಮರಳವಾಡಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 28ನೇ ಸಿನಿಮಾ ಚಿಕ್ಕ ಯಜಮಾನ್ರು 1992ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಓಂ ಸಾಯಿ ಪ್ರಕಾಶ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 29ನೇ ಸಿನಿಮಾ ಶ್ರೀರಾಮಚಂದ್ರ 1992ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಡಿ ರಾಜೇಂದ್ರ ಬಾಬು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 30ನೇ ಸಿನಿಮಾ ಗಡಿಬಿಡಿ ಗಂಡ 1993ರಲ್ಲಿ ತೆರೆ ಕಂಡು ಸೆಮಿ ಹಿಟ್ ಆಗಿತ್ತು. VS ರೆಡ್ಡಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 31ನೇ ಸಿನಿಮಾ ಅಣ್ಣಯ್ಯ 1993ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಡಿ ರಾಜೇಂದ್ರ ಬಾಬು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 32ನೇ ಸಿನಿಮಾ ಮನೆ ದೇವರು 1993ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 33ನೇ ಸಿನಿಮಾ ಚಿನ್ನ 1994ರಲ್ಲಿ ತೆರೆ ಕಂಡು ಆವ್ರೇಜ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 34ನೇ ಸಿನಿಮಾ ರಸಿಕಾ 1994ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ದ್ವಾರಕೀಶ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 35ನೇ ಸಿನಿಮಾ ಜಾಣ 1994ರಲ್ಲಿ ತೆರೆ ಕಂಡು ಆವ್ರೇಜ್ ಆಗಿತ್ತು. ಶಿವಮಣಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 36ನೇ ಸಿನಿಮಾ ಪುಟ್ನಂಜ 1995ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು.
ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 37ನೇ ಸಿನಿಮಾ ಸಿಪಾಯಿ 1996ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 38ನೇ ಸಿನಿಮಾ ಕಲಾವಿದ 1997ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 39ನೇ ಸಿನಿಮಾ ಮೊಮ್ಮಗ 1997ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 40ನೇ ಸಿನಿಮಾ ಚೆಲುವ 1997ರಲ್ಲಿ ತೆರೆ ಕಂಡು ಆವ್ರೇಜ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 41ನೇ ಸಿನಿಮಾ ಯಾರಿ ನೀನು ಚೆಲುವೆ 1998ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಡಿ ರಾಜೇಂದ್ರ ಬಾಬು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 42ನೇ ಸಿನಿಮಾ ಮಾಂಗಲ್ಯಂ ತಂತು ನಾನೇನ 1998ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ವಿ.ಎಸ್. ರೆಡ್ಡಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 43ನೇ ಸಿನಿಮಾ ಪ್ರೀತ್ಸೋ ತಪ್ಪ 1998ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 44ನೇ ಸಿನಿಮಾ ರವಿ ಮಾಮ 1999ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಎಸ್ ನಾರಾಯಣ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 45ನೇ ಸಿನಿಮಾ ನಾನು ನನ್ನ ಹೆಂಡ್ತೀರು 1999ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ವಿ.ಎಸ್. ರೆಡ್ಡಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 46ನೇ ಸಿನಿಮಾ ಸ್ನೇಹ 1999ರಲ್ಲಿ ತೆರೆ ಕಂಡು ಆವ್ರೇಜ್ ಆಗಿತ್ತು. ವಿ.ಎಸ್. ರೆಡ್ಡಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 47ನೇ ಸಿನಿಮಾ ಓ ಪ್ರೇಮವೇ 1999ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ನಾಗಣ್ಣ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 48ನೇ ಸಿನಿಮಾ ಚೋರ ಚಿಕ್ಕ ಚೋರ 1999ರಲ್ಲಿ ತೆರೆ ಕಂಡು ಆವ್ರೇಜ್ ಆಗಿತ್ತು. ಸುಬ್ರಹ್ಮಣ್ಯ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 49ನೇ ಸಿನಿಮಾ ಮಹಾತ್ಮ 2000 ಇಸ್ವಿಯಲ್ಲಿ ತೆರೆ ಕಂಡು ಆವ್ರೇಜ್ ಆಗಿತ್ತು. ಎಚ್ ವಾಸು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 50ನೇ ಸಿನಿಮಾ ಪ್ರೀತ್ಸೋ ತಪ್ಪೇನಿಲ್ಲ 2000 ಇಸ್ವಿಲಿ ತೆರೆ ಕಂಡು ಆವ್ರೇಜ್ ಆಗಿತ್ತು. ವಿ.ಎಸ್. ರೆಡ್ಡಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 51ನೇ ಸಿನಿಮಾ ಓ ನನ್ನ ನಲ್ಲೆ 2000 ಇಸ್ವಿಯಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 52ನೇ ಸಿನಿಮಾ ಪ್ರೇಮಕ್ಕೆ ಸೈ 2001ರಲ್ಲಿ ತೆರೆ ಕಂಡು ಆವ್ರೇಜ್ ಆಗಿತ್ತು. ಕೋದಂಡ ರಾಮಿರೆಡ್ಡಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 53ನೇ ಸಿನಿಮಾ ಕನಸುಗಾರ 2001ರಲ್ಲಿ ತೆರೆ ಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. ಕರಣ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 54ನೇ ಸಿನಿಮಾ ಉಸಿರೆ 2001ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಪ್ರಭು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 55ನೇ ಸಿನಿಮಾ ಏಕಾಂಗಿ 2002ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 56ನೇ ಸಿನಿಮಾ ಕೋದಂಡ ರಾಮ 2007ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 57ನೇ ಸಿನಿಮಾ ಒಂದಾಗಣ ಬಾ 2003ರಲ್ಲಿ ತೆರೆ ಕಂಡು ಆವ್ರೇಜ್ ಆಗಿತ್ತು. ಉದಯ್ ಶಂಕರ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 58ನೇ ಸಿನಿಮಾ ರಾಮಕೃಷ್ಣ 2003ರಲ್ಲಿ ತೆರೆ ಕಂಡು ಆವ್ರೇಜ್ ಆಗಿತ್ತು. ಓಂ ಸಾಯಿ ಪ್ರಕಾಶ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 59ನೇ ಸಿನಿಮಾ ಸಾಹುಕಾರ 2003ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಓಂ ಪ್ರಕಾಶ್ ರಾವ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 60ನೇ ಸಿನಿಮಾ ಅಹಂ ಪ್ರೇಮಾಸ್ಮಿ 2004ರಲ್ಲಿ ತೆರೆ ಕಂಡು ಆವ್ರೇಜ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 61ನೇ ಸಿನಿಮಾ ಮಲ್ಲ 2004ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 62ನೇ ಸಿನಿಮಾ ಪಾಂಡುರಂಗ ವಿಠಲ 2004ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ದಿನೇಶ್ ಬಾಬು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 63ನೇ ಸಿನಿಮಾ ಹಠವಾದಿ 2006ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ವಿ ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 64ನೇ ಸಿನಿಮಾ ಒಡ ಹುಟ್ಟಿದವಳು 2006ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಸಾಯಿ ಪ್ರಕಾಶ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 65ನೇ ಸಿನಿಮಾ ರವಿಶಾಸ್ತ್ರಿ 2006ರಲ್ಲಿ ತೆರೆ ಕಂಡು ಆವ್ರೇಜ್ ಆಗಿತ್ತು. ಎಂ.ಎಸ್. ರಾಜಶೇಖರ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 66ನೇ ಸಿನಿಮಾ ನೀಲಕಂಠ 2006ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಓಂ ಸಾಯಿ ಪ್ರಕಾಶ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 67ನೇ ಸಿನಿಮಾ ಯುಗಾದಿ 2007ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಓಂ ಸಾಯಿ ಪ್ರಕಾಶ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 68ನೇ ಸಿನಿಮಾ ನೀ ಟಾಟಾ ನಾನ್ ಬಿರ್ಲಾ 2008ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ನಾಗೇಂದ್ರ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 69ನೇ ಸಿನಿಮಾ ಹೂ 2010ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 70ನೇ ಸಿನಿಮಾ ನಾರಿಯ ಸೀರೆ ಕದ್ದ 2010ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. BMP ಅನಯ್ಯ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 71ನೇ ಸಿನಿಮಾ ಮಲ್ಲಿಕಾರ್ಜುನ 2011ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಮುರಳಿ ಮೋಹನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದರು. 72ನೇ ಸಿನಿಮಾ ಕಳ್ಳ ಮಳ್ಳ ಸುಳ್ಳ 2011ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಉದಯ್ ಪ್ರಕಾಶ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 73ನೇ ಸಿನಿಮಾ ನರಸಿಂಹ 2012ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಎಸ್ ಮೋಹನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 74ನೇ ಸಿನಿಮಾ ದಶಮುಖ 2012ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ರವಿ ಶ್ರೀವಾತ್ಸವ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 75ನೇ ಸಿನಿಮಾ ಕ್ರೇಜಿ ಲೋಕ 2012ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಕವಿತಾ ಲಂಕೇಶ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 76ನೇ ಸಿನಿಮಾ ಕ್ರೇಜಿ ಸ್ಟಾರ್
2014ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರ ನಿರ್ದೇಶನ ಮಾಡಿದರು. 77ನೇ ಸಿನಿಮಾ ಮಾಣಿಕ್ಯ 2014ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಸುದೀಪ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 78ನೇ ಸಿನಿಮಾ ದೃಶ್ಯ 2014ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಪಿ ವಾಸು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 79ನೇ ಸಿನಿಮಾ ಪರಮಶಿವ 2014ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಮಹೇಶ್ ಬಾಬು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 80ನೇ ಸಿನಿಮಾ ಲವ್ ಯು ಆಲಿಯಾ 2015ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಇಂದ್ರಜಿತ್ ಲಂಕೇಶ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 81ನೇ ಸಿನಿಮಾ ಅಪೂರ್ವ 2016ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 82ನೇ ಸಿನಿಮಾ ಮುಂಗಾರು ಮಳೆ 2 2016ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಶಶಾಂಕ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 83ನೇ ಸಿನಿಮಾ ಹೆಬ್ಬುಲಿ 2017ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಕೃಷ್ಣ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 84ನೇ ಸಿನಿಮಾ ಸೀಸರ್ 2018ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ವಿನಯ್ ಕೃಷ್ಣ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 85ನೇ ಸಿನಿಮಾ ಬಕಾಸುರ 2018ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ನವನೀತ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 86ನೇ ಸಿನಿಮಾ ಪಡ್ಡೆ ಹುಲಿ 2019ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಗುರು ದೇಶಪಾಂಡೆ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 87ನೇ ಸಿನಿಮಾ ದಶರಥ 2019ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. MS ರಮೇಶ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 88ನೇ ಸಿನಿಮಾ ಕುರುಕ್ಷೇತ್ರ 2019ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ನಾಗಣ್ಣ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 89ನೇ ಸಿನಿಮಾ ಆ ದೃಶ್ಯ 2019ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಕಾರ್ತಿಕ್ ನರೇನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 90ನೇ ಸಿನಿಮಾ ಕನ್ನಡಿಗ 2021ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಗಿರಿರಾಜ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 91ನೇ ಸಿನಿಮಾ ದೃಶ್ಯ 2 2021ರಲ್ಲಿ ತೆರೆ ಕಂಡು ಹಿಟ್ ಆಗಿತ್ತು. ಪಿ ವಾಸು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 92ನೇ ಸಿನಿಮಾ ರವಿ ಬೋಪಣ್ಣ 2022ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ರವಿಚಂದ್ರನ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 93ನೇ ಸಿನಿಮಾ ವಿಜಯಾನಂದ 2022ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ರಿಷಿಕಾ ಶರ್ಮಾ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 94ನೇ ಸಿನಿಮಾ ಕ್ರಾಂತಿ 2023ರಲ್ಲಿ ತೆರೆ ಕಂಡು ಆ್ಯಾವ್ರೇಜ್ ಆಗಿತ್ತು. ವಿ ಹರಿಕೃಷ್ಣ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. 95ನೇ ಸಿನಿಮಾ ದಿ ಜಡ್ಜ್ಮೆಂಟ್ 2024ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿತ್ತು. ಗುರುರಾಜ್ ಕುಲಕರ್ಣಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ರವಿಚಂದ್ರನ್ ಅವರ ಯಾವ ಚಿತ್ರ ಇಷ್ಟ ಆಯಿತು ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.